ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಗೂಗಲ್‌ನಲ್ಲಿ ಕೆಲವು ವಿಷಯಗಳನ್ನ ಸರ್ಚ್ ಮಾಡಬಾರದು. ಸರ್ಚ್ ಮಾಡಿದ್ರೆ ಜೈಲ್‌ಗೆ ಹೋಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾದ್ರೆ ಆ ವಿಷಯಗಳು ಯಾವ್ಯಾವು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಅರ್ಧ ನೋಡಕ್ ಹೋಗ್ಬಿಡಿ, ಅರ್ಥ ಆಗಲ್ಲ. ಪೂರ್ತಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಡೌಟ್ ಇದ್ರೆ ಅಥವಾ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಗೂಗಲ್‌ನಲ್ಲಿ ಸರ್ಚ್ ಮಾಡಿ ನಮ್ಮ ಡೌಟ್ ಅಥವಾ ಪ್ರಶ್ನೆಗೆ ಉತ್ತರ ಕಂಡ್ಕೋತೀವಿ. ಗೂಗಲ್ ಅಥವಾ ಕ್ರೋಮ್‌ನಲ್ಲಿ ಎಂದಿಗೂ ಸರ್ಚ್ ಮಾಡಬಾರ್ದ ಕೆಲವೊಂದು ವಿಷಯಗಳಿವೆ. ಆ ವಿಷಯಗಳು ಯಾವ್ಯಾವು ಅಂತ ಒಂದೊಂದೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಫಸ್ಟ್‌ನೇದೇನಂದ್ರೆ ಬಾಂಬ್ ತಯಾರಿಸೋದು ಹೇಗೆ ಅಥವಾ ಅದು ಎಲ್ಲಿ ಸಿಗುತ್ತೆ ಏನು ಎತ್ತ ಅಂತ. ಮತ್ತೆ ಶಸ್ತ್ರಗಳು, ಸ್ಫೋಟಕಗಳು ಮತ್ತು ಭಯೋತ್ಪಾದನೆಗೆ ಸಂಬಂಧಿಸಿದ ವಿಷಯಗಳನ್ನ ಸರ್ಚ್ ಮಾಡಬೇಡಿ. ಈ ರೀತಿ ವಿಷಯಗಳನ್ನ ಸರ್ಚ್ ಮಾಡಬಾರ್ದು. ಗೌರ್ಮೆಂಟ್ ಇದನ್ನ ಟ್ರ್ಯಾಕ್ ಮಾಡ್ತಿರುತ್ತೆ. ಪೊಲೀಸ್ ತನಿಖೆ ಕೂಡ ಆಗ್ಬೋದು. ನಾವೇನ್ ಸರ್ಚ್ ಮಾಡ್ತಾ ಇರ್ತೀವಿ ಅಂತ ಎಲ್ಲ ಟ್ರ್ಯಾಕ್ ಆಗ್ತಿರುತ್ತೆ. ನೆಕ್ಸ್ಟ್ ಏನಂದ್ರೆ ಮಕ್ಕಳ ಅಶ್ಲೀಲ ಫೋಟೋನ ಸರ್ಚ್ ಮಾಡೋದು ಅಥವಾ ಮಕ್ಕಳ ಶೋಷಣೆಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನ ಹುಡುಕೋದು. ಇದು ಕೂಡ ಕ್ರಿಮಿನಲ್ ಅಪರಾಧ. ಇಂಥ ಕಂಟೆಂಟ್ ಇರೋ ವೆಬ್ಸೈಟ್‌ಗಳನ್ನ ಸರ್ಕಾರ ಮತ್ತೆ ಭದ್ರತಾ ಸಂಸ್ಥೆಗಳು ಟ್ರ್ಯಾಕ್ ಮಾಡಿ ಬ್ಲಾಕ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಂದ್ರೆ ಹ್ಯಾಕಿಂಗ್ ಟ್ಯುಟೋರಿಯಲ್ ಬಗ್ಗೆ ಸರ್ಚ್ ಮಾಡೋದು ಅಥವಾ ಹ್ಯಾಕಿಂಗ್ ಸಾಫ್ಟ್‌ವೇರ್ ಬಗ್ಗೆ ಸರ್ಚ್ ಮಾಡೋದು ಅಥವಾ ಹ್ಯಾಕಿಂಗ್ ಸಂಬಂಧಿಸಿದ ವಿಷಯನ ಹುಡುಕೋದು ಕೂಡ ಪೊಲೀಸ್ ಎನ್ಕ್ವೈರಿಗೆ ಒಳಗಾಗಬಹುದಾದ ಮತ್ತೊಂದು ಚಟುವಟಿಕೆಯಾಗಿದೆ. ಪೈರಸಿ ಫಿಲಮ್ಸ್‌ನ ಡೌನ್ಲೋಡ್ ಮಾಡೋದು ಅಥವಾ ಸ್ಟ್ರೀಮಿಂಗ್ ಮಾಡೋದು ಕೂಡ ಕಾನೂನು ಬಾಹಿರ. ಫಿಲಮ್ಸ್‌ನ ಪೈರಸಿ ಮಾಡಿದ್ರೆ ಭಾರತದಲ್ಲಿ 3 ವರ್ಷ ಜೈಲು ಶಿಕ್ಷೆ ಮತ್ತೆ 10 ಲಕ್ಷ ದಂಡ ಬೀಳ್ಬೋದು. ಹಾಗಾಗಿ ಫಿಲಮ್ಸ್‌ಗಳನ್ನ ಲೀಗಲ್ ದಾರಿಯಲ್ಲೇ ನೋಡಿ. ಈ ವಿಷಯಗಳನ್ನ ಗೂಗಲ್‌ನಲ್ಲಿ ಎಂದಿಗೂ ಸರ್ಚ್ ಮಾಡಕ್ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ಏನಂದ್ರೆ ಮೆಡಿಸಿನ್ ಬಗ್ಗೆ ಸರ್ಚ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಜ್ವರ ಬಂದ್ರೆ ಯಾವ ಮೆಡಿಸಿನ್ ತಗೊಬೇಕು ಅಥವಾ ಬೇರೆ ಆರೋಗ್ಯ ಸಮಸ್ಯೆ ಬಂದ್ರೆ ಯಾವ ಮೆಡಿಸಿನ್ ತಗೊಬೇಕು ಏನು ಎತ್ತ ಅಂತ ಸರ್ಚ್ ಮಾಡಕ್ ಹೋಗ್ಬೇಡಿ. ಅಲ್ಲಿ ಇರೋ ಇನ್ಫಾರ್ಮೇಶನ್ ಎಷ್ಟು ಕರೆಕ್ಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಆ ಇನ್ಫಾರ್ಮೇಶನ್ ಫಾಲೋ ಮಾಡಿ ಆಮೇಲೆ ಹೆಲ್ತ್‌ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೇನೆ ಗೂಗಲಲ್ಲಿ ಮೆಡಿಸಿನ್ ಬಗ್ಗೆ ಸರ್ಚ್ ಮಾಡಕ್ ಹೋಗ್ಬೇಡಿ. ಸೊ ಅದಕ್ಕೆ ನಮಗೆ ಆರೋಗ್ಯ ಸಮಸ್ಯೆ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಏನಂದ್ರೆ ಆ್ಯಪ್‌ಗಳನ್ನ ಗೂಗಲಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಕ್ ಹೋಗ್ಬೇಡಿ. ಆ್ಯಪ್‌ಗಳನ್ನ ಏನಿದ್ರು ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಗೂಗಲಲ್ಲಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಆ್ಯಪ್‌ಗಳಲ್ಲಿ ಮಾಲ್ವೇರ್ ಇರುತ್ತೆ. ಇದರಿಂದ ಫೋನಲ್ಲಿರೋ ಪರ್ಸನಲ್ ಡೀಟೇಲ್ಸು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಇದಾಗಿತ್ತು ಈ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಜಾಸ್ತಿ ಗೂಗಲ್ ಮತ್ತೆ ಕ್ರೋಮ್‌ನ ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿಯ ಯೂಸ್‌ಫುಲ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.